ದೇಶದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಹೀಗಿರುವಾಗ ಚಿನ್ನಾಭರಣ ಕಳುವಾದ್ರೆ ಜನರ ಪರಿಸ್ಥಿತಿ ಏನಾಗ್ಬೇಡ ಹೇಳಿ. ಇನ್ನು ಹಾಗೆ ಮಿಸ್ ಆಗಿರುವಂತಹ ಚಿನ್ನ ವಾಪಸ್ ಸಿಕ್ಕರೆ ಅಂಥ ಜನರು ಎಷ್ಟು ಬಟ್ಟಿ ಖುಷಿ ಆಗೋದಿಲ್ಲ. ಹೀಗೆ ಕಳೆದು ಪಡೆದವರ ಖುಷಿ ಸುದ್ದಿ ಇಲ್ಲಿದೆ. ಕಳೆದು ಹೋಗಿದ್ದ ಚಿನ್ನ ಕೊನೆಗೂ ವಾಪಸ್. ಶಿವಮೊಗ್ಗದಲ್ಲಿ ಬಂಗಾರ ಪಡೆದವರು ಪೋಲ್ ಖುಷ್. ಆನಂದ, ಪರಮಾನಂದ. ಕಳೆದುಕೊಂಡಿದ್ದ ಚಿನ್ನ ಮತ್ತೆ ವಾಪಸ್ ಸಿಕ್ಕರೆ ಆಗುವಂತಹ ಖುಷಿಗೆ ಮಿತಿಯೇ ಇಲ್ಲ. ಆ ನಿಟ್ಟಿನಲ್ಲಿ ಶಿವಮೊಗ್ಗ ಪೊಲೀಸರ ಕಾರ್ಯವೈಖರಿ ಮೆಚ್ಚಿಕೊಳ್ಳದವರೇ ಇಲ್ಲ. ಹೌದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಳ್ಳರ ಹಾವಳಿ ಮಿತಿಮೀರಿತು. ಕಳ್ಳತನ, ದರೋಡೆ, ಸುಲಿಗೆ ಕೇಸ್ಗಳು ಹೆಚ್ಚಾಗಿದ್ವು. ಇದರಿಂದ ಅಲರ್ಟ್ ಆಗಿದ್ದ ಪೊಲೀಸರು ಕಳ್ಳರಿಗೆ ಹೆಡೆಮುರಿ ಕಟ್ಟಿದ್ದಾರೆ. 2025 ವರ್ಷದಲ್ಲಿ ದಾಖಲಾದ ಪ್ರಕರಣಗಳ ಪೈಕಿ 270 ಪ್ರಕರಣಗಳ ಪತ್ತೆಯನ್ನು ಮಾಡಿದ್ದಾರೆ. ಬರೋಬ್ಬರಿ 6.5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ, ಕ್ಯಾಶ್, ಬೈಕ್, ಕಾರು ಸೇರಿ ವಿವಿಧ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿವಮೊಗ್ಗದ ಡಿಎಆರ್ ಮೈದಾನದಲ್ಲಿ ಪ್ರಾಪರ್ಟಿ ರಿಟರ್ನ್ ಪರೇಡ್ ನಡೆಸಲಾಯಿತು. ಎಸ್ಪಿ ಜಿಕೆ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ವಾರಸುದಾರರಿಗೆ ವಸ್ತುಗಳನ್ನು ರಿಟರ್ನ್ ಮಾಡಲಾಯಿತು. ಈ ವೇಳೆ ಕಳೆದು ಹೋದ ವಸ್ತುಗಳನ್ನು ವಾಪಸ್ ಪಡೆದ ಜನರು ಪೊಲೀಸರ ಕಾರ್ಯಕ್ಕೆ ಸೆಲ್ಯೂಟ್ ಹೊಡೆದಿದ್ದಾರೆ. ಸಿಗಲ್ಲ ಅಂಥೇಳಿ ನಾವು ಅದ್ರ ಬಗ್ಗೆ ಅಷ್ಟೊಂದು ಇದು ಮಾಡಿರಲಿಲ್ಲ. ಆಮೇಲೆ ಅವರೇ ಕಾಲ್ ಮಾಡಿ ತಿಳಿಸಿದ್ರು, ಇಲ್ಲ ಹಿಡಿದಿದ್ದೀವಿ, ನಿಮ್ಮ ಸರನೂ ಕೂಡ ನಾವು ರಿಕವರಿ ಮಾಡಿದ್ದೀವಿ, ಬಂದು ತಗೊಳ್ಳಿ ಅಂಥೇಳಿ ಅವ್ರು ಕಾಲ್ ಮಾಡಿದರು. ಖುಷಿಯಾಗಿದೆ ಸರ್, ಬಟ್ ಪೇಯ್ನ್ ತುಂಬಾ ಇದೆ. ಅವತ್ತು ಬಿದ್ದಿದ್ದು ತುಂಬಾ ಪೆಟ್ಟಾಗಿತ್ತು ನನಗೆ. ಆ ನೋವಿದೆ. ಸರ ಸಿಕ್ಕಿದ್ದು ಖುಷಿ ಆದ್ರೂ ನೋವು ಹೋಗ್ತಿಲ್ಲ ನನಗೆ. ತುಂಬ ಲಾಂಗ್ ಟೈಮಿಂದನೂ ಇತ್ತು, ಇವಾಗ ಇನ್ನೂ ಜಾಸ್ತಿ ಆಗಿದೆ. ತುಂಗನಗರ ಸ್ಟೇಷನ್ಗೆ ಹೋದ್ವಿ. ಈ ಥರ ಅಲ್ಲಿ ಮಿಕ್ಕಿರೋ ಚೈನನ್ನು ತೊಗೊಂಡು ಹೋದ್ವಿ. ಕಂಪ್ಲೇಂಟನ್ನು ರೈಸ್ ಮಾಡಿದ್ವಿ. ರೈಸ್ ಮಾಡಿದಾಗ ನನ್ನ 5 ಗ್ರಾಮ್ ಚೈನ್ ಕಳುವಾಗಿದ್ದು. ಆಮೇಲೆ ಅವ್ನು ಸಿಕ್ಕಾದ್ಮೇಲೆ ತುಂಬ ಬೇಗ ಪ್ರೊಸೀಜರ್ಸ್ ಮಾಡಿದ್ರು. ಆ್ಯಂಡ್ ಮೋರ್ ಓವರ್ ಅದಾಗಿದ್ದು 1 ಮಂತ್ ಬ್ಯಾಕ್ ಆಗಿದ್ದು. ಬೇಗ ತುಂಬ ವೆರಿ ಕ್ವಿಕ್ಲಿ ಆ್ಯಕ್ಷನ್ಸ್ಗಳನ್ನು ತೊಗೊಂಡ್ರು. ಅರ್ಲಿ ಮಾರ್ನಿಂಗ್ 8 o'clock ಸೇಫ್ಟಿ ಇಲ್ಲ ಅಂದರೆ ಈವನ್ ನೈಟ್ ಹೇಗೆ ಸೇಫ್ ಆಗಿರಬೇಕು ಅಂತ ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದೀಸ್ ಥಿಂಗ್ಸ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಫಾರ್ ತುಂಗನಗರ ಸ್ಟೇಷನ್. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ. ಥ್ಯಾಂಕ್ ಯು. ಇನ್ನು ಸಾರ್ವಜನಿಕರು ಮನೆಯಿಂದ ಹೊರಗೆ ಹೋಗುವಾಗ ಹುಷಾರಾಗಿರಿ. ಮನೆಯಲ್ಲಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಇಡಬೇಡಿ. ಕಳ್ಳತನ ನಡೆದ ತಕ್ಷಣವೇ ಪೊಲೀಸರ ಗಮನಕ್ಕೆ ತನ್ನಿ. ಮನೆ ಹತ್ತಿರ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಅಂತ ಎಸ್ಪಿ ಮಿಥುನ್ ಕುಮಾರ್ ಮನವಿ ಮಾಡಿಕೊಂಡರು. ಸಾರ್ವಜನಿಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿ ಮೋಸಕ್ಕೆ ಒಳಗಾಗದೇನೆ ಅಥವಾ ಅವರು ಏನು ಆಮಿಷಗಳನ್ನ ಒಡ್ತಾರೆ ಅದರಿಂದ ಸ್ವಲ್ಪ ದೂರ ಇದ್ಕೊಂಡು ತಮ್ಮ ಬೆಲೆ ಬಾಳುವ ವಸ್ತುಗಳನ್ನ ತಾವು ಕಾಪಾಡಿಕೊಳ್ಬೇಕು. ಆಮೇಲೆ ಇನ್ನೊಂದು, ಇನ್ ಕೇಸ್ ಏನಾದರೂ ಈ ರೀತಿ ಅಫೆನ್ಸಸ್ಗಳಾದರೂ ಕೂಡ 2 ದಿನ 3 ದಿನ ನೀವೇ ಪ್ರಯತ್ನ ಮಾಡಿಕೊಂಡು ಬರೋದಕ್ಕಿಂತ ಇಮಿಡಿಯೇಟ್ಲಿ ತಾವು ಸ್ಟೇಷನ್ಗೆ ಬರಬೇಕು. ಇವತ್ತೊಬ್ಬರು 90 ವಯಸ್ಸಿನ ಒಬ್ಬರು ಯಜಮಾನರು ಬಂದಿದ್ದರು. ಅವರು ಪಾಪ ನಡಿಲಿಕ್ಕೂ ಆಗಲ್ಲ. ಸೊ ಈಸ್ ಮೆಮೊರಿ ಈಸ್ ವೆರಿ ಶಾರ್ಪ್. ಸೊ ಈ ಪ್ರಕರಣ ಆಗಿದ ತಕ್ಷಣವೇ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವರು ತಿಳಿಸಿದ್ದಾರೆ. ಒಟ್ನಲ್ಲಿ ಶಿವಮೊಗ್ಗ ಜಿಲ್ಲೆ ಪೊಲೀಸರ ಕಾರ್ಯಾಚರಣೆಗೆ ಜಿಲ್ಲೆಯ ಜನರು ಬೇಷ್ ಅಂತ ಹೇಳಿದ್ದಾರೆ. ಸಾವಿರಾರು ಕನಸು ಕಟ್ಟಿ ಕೂಡಿಟ್ಟ ಬಂಗಾರವನ್ನ ವಾರಸುದಾರರಿಗೆ ಮುಟ್ಟಿಸಿದ ಖಾಕಿ ಟೀಮ್ಗೊಂದು ಸೆಲ್ಯೂಟ್ ಎನ್ನಲೇಬೇಕು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ದೇಶದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಹೀಗಿರುವಾಗ ಚಿನ್ನಾಭರಣ ಕಳುವಾದ್ರೆ ಜನರ ಪರಿಸ್ಥಿತಿ ಏನಾಗ್ಬೇಡ ಹೇಳಿ. ಇನ್ನು ಹಾಗೆ ಮಿಸ್ ಆಗಿರುವಂತಹ ಚಿನ್ನ ವಾಪಸ್ ಸಿಕ್ಕರೆ ಅಂಥ ಜನರು ಎಷ್ಟು ಬಟ್ಟಿ ಖುಷಿ ಆಗೋದಿಲ್ಲ. ಹೀಗೆ ಕಳೆದು ಪಡೆದವರ ಖುಷಿ ಸುದ್ದಿ ಇಲ್ಲಿದೆ. ಕಳೆದು ಹೋಗಿದ್ದ ಚಿನ್ನ ಕೊನೆಗೂ ವಾಪಸ್. ಶಿವಮೊಗ್ಗದಲ್ಲಿ ಬಂಗಾರ ಪಡೆದವರು ಪೋಲ್ ಖುಷ್. ಆನಂದ, ಪರಮಾನಂದ. ಕಳೆದುಕೊಂಡಿದ್ದ ಚಿನ್ನ ಮತ್ತೆ ವಾಪಸ್ ಸಿಕ್ಕರೆ ಆಗುವಂತಹ ಖುಷಿಗೆ ಮಿತಿಯೇ ಇಲ್ಲ. ಆ ನಿಟ್ಟಿನಲ್ಲಿ ಶಿವಮೊಗ್ಗ ಪೊಲೀಸರ ಕಾರ್ಯವೈಖರಿ ಮೆಚ್ಚಿಕೊಳ್ಳದವರೇ ಇಲ್ಲ. ಹೌದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಳ್ಳರ ಹಾವಳಿ ಮಿತಿಮೀರಿತು. ಕಳ್ಳತನ, ದರೋಡೆ, ಸುಲಿಗೆ ಕೇಸ್ಗಳು ಹೆಚ್ಚಾಗಿದ್ವು. ಇದರಿಂದ ಅಲರ್ಟ್ ಆಗಿದ್ದ ಪೊಲೀಸರು ಕಳ್ಳರಿಗೆ ಹೆಡೆಮುರಿ ಕಟ್ಟಿದ್ದಾರೆ. 2025 ವರ್ಷದಲ್ಲಿ ದಾಖಲಾದ ಪ್ರಕರಣಗಳ ಪೈಕಿ 270 ಪ್ರಕರಣಗಳ ಪತ್ತೆಯನ್ನು ಮಾಡಿದ್ದಾರೆ. ಬರೋಬ್ಬರಿ 6.5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ, ಕ್ಯಾಶ್, ಬೈಕ್, ಕಾರು ಸೇರಿ ವಿವಿಧ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿವಮೊಗ್ಗದ ಡಿಎಆರ್ ಮೈದಾನದಲ್ಲಿ ಪ್ರಾಪರ್ಟಿ ರಿಟರ್ನ್ ಪರೇಡ್ ನಡೆಸಲಾಯಿತು.
ಎಸ್ಪಿ ಜಿಕೆ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ವಾರಸುದಾರರಿಗೆ ವಸ್ತುಗಳನ್ನು ರಿಟರ್ನ್ ಮಾಡಲಾಯಿತು. ಈ ವೇಳೆ ಕಳೆದು ಹೋದ ವಸ್ತುಗಳನ್ನು ವಾಪಸ್ ಪಡೆದ ಜನರು ಪೊಲೀಸರ ಕಾರ್ಯಕ್ಕೆ ಸೆಲ್ಯೂಟ್ ಹೊಡೆದಿದ್ದಾರೆ. ಸಿಗಲ್ಲ ಅಂಥೇಳಿ ನಾವು ಅದ್ರ ಬಗ್ಗೆ ಅಷ್ಟೊಂದು ಇದು ಮಾಡಿರಲಿಲ್ಲ. ಆಮೇಲೆ ಅವರೇ ಕಾಲ್ ಮಾಡಿ ತಿಳಿಸಿದ್ರು, ಇಲ್ಲ ಹಿಡ್ದಿದ್ದೀವಿ, ನಿಮ್ಮ ಸರಾನು ಕೂಡ ನಾವು ರಿಕವರಿ ಮಾಡಿದ್ದೀವಿ, ಬಂದು ತೊಗೊಳ್ಳಿ ಅಂಥೇಳಿ ಅವ್ರು ಕಾಲ್ ಮಾಡಿದರು. ಖುಷಿಯಾಗಿದೆ ಸರ್, ಬಟ್ ಪೇಯ್ನ್ ತುಂಬಾ ಇದೆ. ಅವತ್ತು ಬಿದ್ದಿದ್ದು ತುಂಬಾ ಪೆಟ್ಟಾಗಿತ್ತು ನನಗೆ, ಆ ನೋವಿದೆ. ಸರ ಸಿಕ್ಕಿದ್ದು ಖುಷಿ ಆದ್ರೂ ನೋವು ಹೋಗ್ತಿಲ್ಲ ನನಗೆ. ತುಂಬ ಲಾಂಗ್ ಟೈಮಿಂದನೂ ಇತ್ತು, ಇವಾಗ ಇನ್ನೂ ಜಾಸ್ತಿ ಆಗಿದೆ. ತುಂಗನಗರ ಸ್ಟೇಷನ್ಗೆ ಹೋದ್ವಿ. ಈ ಥರ ಅಲ್ಲಿ ಮಿಕ್ಕಿರೋ ಚೈನನ್ನು ತೊಗೊಂಡು ಹೋದ್ವಿ, ಕಂಪ್ಲೇಂಟನ್ನು ರೈಸ್ ಮಾಡಿದ್ವಿ. ರೈಸ್ ಮಾಡಿದಾಗ ನನ್ನ 5 ಗ್ರಾಮ್ ಚೈನ್ ಕಳುವಾಗಿದ್ದು, ಆಮೇಲೆ ಅವ್ನು ಸಿಕ್ಕಾದ್ಮೇಲೆ ತುಂಬ ಬೇಗ ಪ್ರೊಸೀಜರ್ಸ್ ಮಾಡಿದ್ರು. ಆ್ಯಂಡ್ ಮೋರ್ ಓವರ್ ಅದಾಗಿದ್ದು 1 ಮಂತ್ ಬ್ಯಾಕ್ ಆಗಿದ್ದು, ಬೇಗ ತುಂಬ ವೆರಿ ಕ್ವಿಕ್ಲಿ ಆ್ಯಕ್ಷನ್ಸ್ಗಳನ್ನು ತೊಗೊಂಡ್ರು. ಅರ್ಲಿ ಮಾರ್ನಿಂಗ್ 8 o'clock ಸೇಫ್ಟಿ ಇಲ್ಲ ಅಂದರೆ ಈವನ್ ನೈಟ್ ಹೇಗೆ ಸೇಫ್ ಆಗಿರಬೇಕು ಅಂತ ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದೀಸ್ ಥಿಂಗ್ಸ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಫಾರ್ ತುಂಗನಗರ ಸ್ಟೇಷನ್. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ, ಥ್ಯಾಂಕ್ ಯು. ಇನ್ನು ಸಾರ್ವಜನಿಕರು ಮನೆಯಿಂದ ಹೊರಗೆ ಹೋಗುವಾಗ ಹುಷಾರಾಗಿರಿ. ಮನೆಯಲ್ಲಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಇಡಬೇಡಿ. ಕಳ್ಳತನ ನಡೆದ ತಕ್ಷಣವೇ ಪೊಲೀಸರ ಗಮನಕ್ಕೆ ತನ್ನಿ. ಮನೆ ಹತ್ತಿರ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಅಂತ ಎಸ್ಪಿ ಮಿಥುನ್ ಕುಮಾರ್ ಮನವಿ ಮಾಡಿಕೊಂಡರು. ಸಾರ್ವಜನಿಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿ ಮೋಸಕ್ಕೆ ಒಳಗಾಗದೇನೆ ಅಥವಾ ಅವರು ಏನು ಆಮಿಷಗಳನ್ನ ಒಡ್ತಾರೆ ಅದರಿಂದ ಸ್ವಲ್ಪ ದೂರ ಇದ್ಕೊಂಡು ತಮ್ಮ ಬೆಲೆ ಬಾಳುವ ವಸ್ತುಗಳನ್ನ ತಾವು ಕಾಪಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದು, ಇನ್ ಕೇಸ್ ಏನಾದರೂ ಈ ರೀತಿ ಅಫೆನ್ಸಸ್ಗಳಾದರೂ ಕೂಡ 2 ದಿನ 3 ದಿನ ನೀವೇ ಪ್ರಯತ್ನ ಮಾಡಿಕೊಂಡು ಬರೋದಕ್ಕಿಂತ ಇಮಿಡಿಯೇಟ್ಲಿ ತಾವು ಸ್ಟೇಷನ್ಗೆ ಬರಬೇಕು. ಇವತ್ತೊಬ್ಬರು 90 ವಯಸ್ಸಿನ ಒಬ್ಬರು ಯಜಮಾನ್ರು ಬಂದಿದ್ದರು, ಅವರು ಪಾಪ ನಡಿಲಿಕ್ಕೂ ಆಗಲ್ಲ. ಸೊ ಈಸ್ ಮೆಮೊರಿ ಈಸ್ ವೆರಿ ಶಾರ್ಪ್. ಸೊ ಈ ಪ್ರಕರಣ ಆಗಿದ ತಕ್ಷಣವೇ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವರು ತಿಳಿಸಿದ್ದಾರೆ. ಒಟ್ನಲ್ಲಿ ಶಿವಮೊಗ್ಗ ಜಿಲ್ಲೆ ಪೊಲೀಸರ ಕಾರ್ಯಾಚರಣೆಗೆ ಜಿಲ್ಲೆಯ ಜನರು ಬೇಷ್ ಅಂತ ಹೇಳಿದ್ದಾರೆ. ಸಾವಿರಾರು ಕನಸು ಕಟ್ಟಿ ಕೂಡಿಟ್ಟ ಬಂಗಾರವನ್ನ ವಾರಸುದಾರರಿಗೆ ಮುಟ್ಟಿಸಿದ ಖಾಕಿ ಟೀಮ್ಗೊಂದು ಸೆಲ್ಯೂಟ್ ಎನ್ನಲೇಬೇಕು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ದೇಶದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಹೀಗಿರುವಾಗ ಚಿನ್ನಾಭರಣ ಕಳುವಾದ್ರೆ ಜನರ ಪರಿಸ್ಥಿತಿ ಏನಾಗ್ಬೇಡ ಹೇಳಿ. ಇನ್ನು ಹಾಗೆ ಮಿಸ್ ಆಗಿರುವಂಥ ಚಿನ್ನ ವಾಪಸ್ ಸಿಕ್ಕರೆ ಅಂಥ ಜನರು ಎಷ್ಟು ಬಟ್ಟೆ ಖುಷಿ ಆಗೋದಿಲ್ಲ. ಹೀಗೆ ಕಳೆದು ಪಡೆದವರ ಖುಷಿ ಸುದ್ದಿ ಇಲ್ಲಿದೆ. ಕಳೆದು ಹೋಗಿದ್ದ ಚಿನ್ನ ಕೊನೆಗೂ ವಾಪಸ್. ಶಿವಮೊಗ್ಗದಲ್ಲಿ ಬಂಗಾರ ಪಡೆದವರು ಪೋಲ್ ಖುಷ್. ಆನಂದ, ಪರಮಾನಂದ. ಕಳೆದುಕೊಂಡಿದ್ದ ಚಿನ್ನ ಮತ್ತೆ ವಾಪಸ್ ಸಿಕ್ಕರೆ ಆಗುವಂತಹ ಖುಷಿಗೆ ಮಿತಿಯೇ ಇಲ್ಲ. ಆ ನಿಟ್ಟಿನಲ್ಲಿ ಶಿವಮೊಗ್ಗ ಪೊಲೀಸರ ಕಾರ್ಯವೈಖರಿ ಮೆಚ್ಚಿಕೊಳ್ಳದವರೇ ಇಲ್ಲ. ಹೌದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಳ್ಳರ ಹಾವಳಿ ಮಿತಿಮೀರಿತು. ಕಳ್ಳತನ, ದರೋಡೆ, ಸುಲಿಗೆ ಕೇಸ್ಗಳು ಹೆಚ್ಚಾಗಿದ್ವು. ಇದರಿಂದ ಅಲರ್ಟ್ ಆಗಿದ್ದ ಪೊಲೀಸರು ಕಳ್ಳರಿಗೆ ಹೆಡೆಮುರಿ ಕಟ್ಟಿದ್ದಾರೆ. 2025 ವರ್ಷದಲ್ಲಿ ದಾಖಲಾದ ಪ್ರಕರಣಗಳ ಪೈಕಿ 270 ಪ್ರಕರಣಗಳ ಪತ್ತೆಯನ್ನು ಮಾಡಿದ್ದಾರೆ. ಬರೋಬ್ಬರಿ 6.5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ, ಕ್ಯಾಶ್, ಬೈಕ್, ಕಾರು ಸೇರಿ ವಿವಿಧ ವಸ್ತುಗಳನ್ನು ಕೂಡ ವಶಕ್ಕೆ